ಐ ವಿಲ್ ಟೋಲ್ಡ್ ಯು ಯಾರಿತು ಅಂತ. ಒಬ್ಬ ಲೇಡಿ ಡಾನ್ನ ಕಳಿಸ್ತೀನಿ ನಾನು, ಕಮಿಷನ್ ಕಾಸಲ್ಲಿ ಹಾಲು ತಂದು. ಕಾಸು ಸಾಕು ಅಂದರೆ ಎಷ್ಟು ಮಾತಾಡ್ತಾರೆ ಅಂದರೆ ಗೂಗಲ್ ಪೇಲಿ ತೋರಿಸು ಕಳಿಸಿರೋದು. ಹಾಂ ಗೈಸ್, ಲೈಫಲ್ಲಿ ನಮ್ಗೆ ಒಂದೇ ಒಂದು ಆಸೆ ಗೈಸ್, ಮಂಜು ಯಾರು ಅಂತ ಇನ್ನೂ ಅವ್ರಿಗೆ ತೋರಿಸ್ಬೇಕು. Okay, let's go. Hello guys, welcome back to my new vlog guys. ಇವತ್ತು ಲೈಫಲ್ಲಿ ಎಂತೆಂಥ ಇನ್ಸಿಡೆಂಟ್ ನಡೀತೈತೆ ಅಂದರೆ, ಏನು ಗುರು ದೇವ್ರು ನನ್ನ ಇನ್ನೂ ಬದುಕ್ಸವನೆ, ಕರ್ಕೊಬಿಡೋದಲ್ಲ ಬೇಗ ಅನಿಸ್ತೈತೆ. ಎನಿವೆ, ಲೈಫ್ ಸೊ ಸ್ವಲ್ಪ ಆಚೆ ಹೋಗಿದ್ದೆ, ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿಬಿಟ್ಟಿದೆ. ಇವತ್ತು ವ್ಲಾಗ್ ಮಾಡಬಾರ್ದು, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ ನಾನು. ಇವತ್ತು ವ್ಲಾಗ್ ಮಾಡಬಾರ್ದು, ಫುಲ್ ಬೇಜಾರಾಗಿಬಿಟ್ಟಿದೆ. ಆಮೇಲೆ ಸಮೀರ್ ಫೋನ್ ಮಾಡ್ದೆ, ಎಲ್ಲಿದೆ ಹಿಂಗೆ ಬಾ ಅಂತ. ಇವಾಗ ಹೋಗ್ತಾಯಿದ್ದೀನಿ. ಸ್ವಲ್ಪ ಏನು ಗೊತ್ತಾ, ಇವಾಗ ಅವ್ರು ಅಲ್ಲೋಕು ಈ ಮೂಡ್ ಇದ್ದಿಲ್ಲ, ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ. ಸೊ ಇವಾಗ ಅದ್ರ ಬಗ್ಗೆನೇ ಇವಾಗ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು. ಸೊ ಸ್ವಲ್ಪ ಚಿಲ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್, ಎಷ್ಟೇ ನಾವು ನೋವು ಇದ್ರೂ ನಮಗೆ ಆ ನೋವನ್ನ ಮರ್ಸೋಕ್ಕಾಗಿರೋದೇ ಫ್ರೆಂಡ್ಸ್ ಅಲ್ಲ. ಸೊ ಬನ್ನಿ ಹೋಗುವ. ಹಂಗೆ ಅಂದ್ಬಿಟ್ಟು ಎಂತೆಂಥವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಪ್ಲೀಸ್. ಚೂಸ್ ದ ರೈಟ್ ಪರ್ಸನ್. ಫ್ರೆಂಡ್ಶಿಪ್ ಇರಲಿ, ಯಾರಾದರೂ ಇರಲಿ, ಸೊ ಚೂಸ್ ದ ರೈಟ್ ಪರ್ಸನ್. ಒಳ್ಳೆ ಸರ್ಕಲ್ ಇದ್ರೇ ಮುಂದೆ ನಮಗೂ ಒಂದು ಏನಾದರೂ ಮಾಡ್ಬೋದು, ಒಂದು ಒಳ್ಳೆ ಸರ್ಕಲ್ ಇದ್ದರೆ. ಸೊ ಬನ್ನಿ ಹೋಗುವ. ಅದ್ಬಿಟ್ರೆ ನನ್ನ ಹತ್ರ ಇವಾಗ ಯಾರೋ ಅಮೌಂಟ್ ಕಳಿಸ್ಬೇಕಾಗಿತ್ತು, 20 ರೂಪಾಯಿ ಕಮ್ಮಿ ಇತ್ತು. ಸೊ ಸಿದ್ದಿಗೆ ಫೋನ್ ಮಾಡಿ ಹಾಕ್ಸ್ಕೊಂಡೆ. ಮಗಂಗೆ ಇಟ್ಕೊಂಡು ಕಾಸು ಇಲ್ಲಲೇ, ನನ್ನ ಹತ್ರ ಕಾಸಿಲ್ಲ, ಕೆಲಸ ಬಿಟ್ಟು ಮನೇಲಿ ಇದೀನಿ ತಾನೆ, ಏನಕ್ಕೆ ಕೆಳಗೆ ಹೋಗ್ತಾ ಇದೆಯಾ, ಕಾಸಿಲ್ಲ ನನ್ನ ಹತ್ರ ಅಂತೆಲ್ಲ ನಿಗ್ರಾಡ್ತಾನೆ. ಐತೆ ಅವನ ಹತ್ರ, ಬಟ್ ಕಳ್ಸೋಕ್ಕೆ ಏನಾದರೂ ಒಂದು ಕಥೆಗಳು ಕಟ್ತಾ ಇರ್ತಾನೆ. ಸೊ ಇವಾಗ ಅವ್ನಿಗೆ ಹತ್ರ ಅಮೌಂಟ್ ಹಾಕ್ಸ್ಕೊಂಡು ಒಬ್ರಿಗೆ ಯಾರೋ ಕಳಿಸ್ಬೇಕಾಗಿತ್ತು, ಕಳಿಸ್ದೆ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಮನೆಗೆ ಯಾರೋ ಒಬ್ರು ಬಂದವ್ರೆ. ನೋಡುವ, ನಾನು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಇವಾಗಲೇ ಬೇಡ ಅನಿಸ್ತೈತೆ ನನ್ನ ಪ್ರಕಾರ. ನೋಡೋಣ, ಇನ್ನೊಂದು 3-4 ದಿನ ನೋಡೋಣ, ದೆನ್ ಐ ವಿಲ್ ರಿವೀಲ್ ದ ಫೇಸ್. ಬನ್ನಿ ಇವಾಗ ಹೋಗೋಣ. ಸಮೀರ್ ವೆಯ್ಟ್ ಮಾಡ್ತಾವೆ, ನನಗೆ ಆಗಲೇ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾವನೆ. ಸೊ ಬನ್ನಿ ಹೋಗುವ. ಓಕೆ ಗೈಸ್, ಇವ್ರ ಜೊತೆ ಎಲ್ಗೋ ಹೋಗ್ತಾ ಇದ್ದೀನಿ ನಾನು. ಎಲ್ಗೋ ಮಚ್ಚ, ಎಲ್ಗೋ ಶೀಶಾ? ಹಾಂ ಚಪ್ರಿ ಫೋನ್ ಏನಕ್ಕೆ ಇವನು ಕೊಡಕ್ಕೆ ಹೋದೆ? ಹತ್ತು ಏ ಹತ್ತೋ ಬರಲೇಬೇಡ ನೀನ್ಲೇ. ಯಾರೋ ಕರೆದಿದ್ದು, ಬರಲೇಬೇಡ ಬೇಕಾದ್ರೆ. ಕಾಪ್ಸ್ ಬಂದು ಹಾಕೋಬಿಡ್ತಾರೋ. ಆಫ್ ಮಾಡಲಿ ಅಮ್ಮ, ಕಾಪಿ ರೇಟ್ ಬಂದ್ಬಿಡುತ್ತೋ. ಚಪ್ಪರ್ ನನ್ನ ಮಗನೇ. ಓಯ್ ಮಚ್ಚ ಬೇಡ ಕಣೋ, ಏಮ್ ಚಪ್ಪರ್ ನನ್ನ ಮಕ್ಕಳೆಲ್ಲ ಹಿಂಗೂ ಸೇರಿನೇ. ಓಯ್ ಕರೆಕ್ಟಾಗಿ ಹೋಗೋ. ಬದುಕೈತೆ ನಾ ಗಾಡಿ ಅದು. ಯಾರು ಗಾಡಿ ಮಾಡೋದು? ಏನಂದು ಇವನ್ಗೆ ಏನಾಗಬೇಕು? ನಿಂದು ನನ್ನ ಮಗ, ಅವನು ಮಗನ ಕೊಡಕ್ಕೇನೆ ಇಕ್ಕಿರೋದು. ನಡೆಯಲ್ಲೇ ಅಮ್ಮ, ನನ್ನ ಮಗ ಇದೆ. ಏನಾಗುತ್ತೆ ಗಾಡಿ ನೋಡ್ರಿ ಗಾಯ್ಸ್, ಗಾಡಿ ನಂಬರ್ ಪ್ಲೇಟ್ ತೋರಿಸಲ್ಲ ಮಚ್ಚ. ಅಯ್ಯೋ ಹಾಂ ಬೇಡ ಸುಮ್ಮನೆ, ಏನಕ್ಕೆ ಆಮೇಲೆ ನನ್ನನ್ನು ಹಾಕೊಂಡು ಹೋಗ್ಬಿಡ್ತಾರೆ. ಏನೂ ಇಲ್ಲ ಗುರು ಈ ಗಾಡೀಲಿ, ಏನಿಲ್ಲ ನೋಡ್ರಿ, ಇಲ್ಲಿ ಬಂದ್ಬಿಡುತ್ತೆ, ಇದು ಎಲ್ಲ ಬಂದ್ಬಿಡುತ್ತೆ. ಏನಾಗುತ್ತೆ ಅದು? ಅಲ್ಲ ನಿಮ್ಮ ಅಪ್ಪನ ಕೇಳು. ಏನಾಗಿದೆ ಮಗನೇ? ಅದು ಏನಾಗಿಲ್ಲ, ಗಾಡಿ ಅವರು ಓಡಿಸ್ತವ್ರೆ. ಏನಕ್ಕೆ? ಅದು ಗಾಡಿ ಇಲ್ಲ ಅಂತ ಓಡಾಡಕ್ಕೆ, ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ. ಇವಾಗ ಇಲ್ಲಿಗೇನಕ್ಕೆ ಬಂದೆ ನೀನು? ನಿಮ್ಮ ಅಪ್ಪನ ಎಷ್ಟು ದೊಡ್ಡ ನೋಡ. ಆಫ್ ಮಾಡಿ ಎಷ್ಟೈತೆ ಆಫ್ ಮಾಡಿ ಹೇಳ್ತೀನಿ. ಓಕೆ ಗೈಸ್, ನಾನು ಸ್ವಲ್ಪ ಬಾಯ್ಸ್ ಜೊತೆಗೆ ಚಿಲ್ ಮಾಡಿಕೊಂಡು ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಸೋನಕ್ಕ ಮನೆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಯಾಕಂದರೆ ಸೋನಕ್ಕಂದು ತುಂಬ ದಿನ ಆಯಿತು ಹೋಗಿ ಮನೆ ಹತ್ರ ಮಾತಾಡಿಸಿ. ಆ್ಯಂಡ್ ಸೋನಕ್ಕ ಮಧ್ಯಾಹ್ನ ಅಲ್ಲ, ಇವಾಗ ಸಾಯಂಕಾಲ ಫೋನ್ ಮಾಡಿತ್ತು. ನಾನು ಇವ್ರ ಜೊತೆ ಇದ್ನಲ್ಲ, ಸೊ ಹೋಗೋಕ್ಕಾಗಿಲ್ಲ. ಮನೆಗೆ ಹೋಗಿದ್ದೆ, ಅಲ್ಲಿಂದ ಅಲ್ಲಿಗೆ ಹೋಗೋಣ ಬನ್ನಿ, ಏನು ಕತೆ ನೋಡುವ. ಗೈಸ್, ಈ ವ್ಲಾಗಲ್ಲಿ ನನ್ನ ಪ್ರಕಾರ ಏನೂ ಇರೋಲ್ಲ, ಮಾಡು. ಹೈ ಅಕ್ಕ, ನಿಮ್ಮ ಅಪ್ಪನ ರೋಡಿದು. ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಓಕೆ ಗೈಸ್, ನಾನು ಫೈನಲಿ ಹೋಗ್ತಾ ಇದ್ದೀನಿ ಸೋನಕ್ಕ ಮನೆ ಹತ್ರ. ಸೋನಕ್ಕ ಪಾಪ ಮಧ್ಯಾಹ್ನನೇ ಫೋನ್ ಮಾಡಿತ್ತು.
ಸೊ ಹೋಗ್ತಾ ಇದ್ರಿ, ಬನ್ನಿ ಹೋಗುವ. ಐ ವಿಲ್ ಟೋಲ್ಡ್ ಯು ಯಾರಿದು ಅಂತ. ಓಕೆ ಗೈಸ್, ಸೋನ್ ಹಾಕೊಂಡು ಕೈಯಾರ ಕಾಫಿ ಕುಡಿಯೋಣ ಅಂತ ಹಾಲು ತೊಗೊಂಡು ಬಂದಿದ್ದೀನಿ. ಅದು ಸೋನ್ ಹಾಕೊಂಡು ದುಡ್ಡಲ್ಲೇನೆ, ನನ್ನ ದುಡ್ಡಲ್ಲೆಲ್ಲ. ಆಮೇಲೆ ಸೋನ್ ವಿಡಿಯೋ ನೋಡ್ಬಿಟ್ಟು ಅವ್ನ ಮಕ್ಕಳಿಗೆ ಇರುತ್ತೆ, ನನ್ನ ದುಡ್ಡಲ್ಲಿ ತರಿಸ್ಬಿಟ್ಟು ನನ್ನ ಮಗನೇ ನಿನ್ನ ದುಡ್ಡಾಗಿ ಕೊಡ್ತೀಯ ಅಂತ. ಇಲ್ಲಿ ನೋಡಿ ಗೈಸ್, ಕ್ಯೂಟ್ನೆಸ್. ಎಲ್ಲಿ ಇಲ್ಲಿ ಇವಾಗ ಹೋದವನು ಥೋ ಸೋನ್ ಹಾಕಂಗೆ ಕೈಯಾರ ಟೀ ಕುಡಿಯೋಣಂತ ಬಂದಿದ್ದು, ನನ್ನ ಕಾಸಲ್ಲಿ ಹಾಲು ತಂದು. ಕಾಸು ಸಾಕು ಅಂದರೆ ಎಷ್ಟು ಮಾತಾಡ್ತಾರೆ ಅಂದರೆ, ಏನು ಫೋನ್ಪೇ ಗೂಗಲ್ ಪೇಲಿ ತೋರಿಸಿ ಕಳಿಸಿರೋದು, ಗೂಗಲ್ ಪೇಲಿ ಕಳಿಸಿ ನನ್ನ ನಂಬರಕ್ಕೋ ಗೂಗಲ್ ಪೇಲಿ ತೋರಿಸಿ ಕಳಿಸಿರೋದು. ನಿನ್ನ ಮಕ್ಕ ನೋಡ್ಕೊ ಹಾಂ, ಇವಾಗ ತೋರಿಸಿ ನೋಡೋಣ ಗೂಗಲ್ ಪೇಲಿ ಕಳಿಸಿರೋದು. ಗೂಗಲ್ ಪೇ ನೀನು ಕಳ್ಸಿರೋದು ಇಲ್ಲ ಅಂದ್ರೆ ಹೆಂಗ್ ಕೊಡ್ತೀಯ? ಇದೇ ಮಾತು, ಇದೇ ಮಾತು. ಇದೇ ರಿಟರ್ನ್ ಹಾಕ್ಬಿಡ್ಬೇಕಾದ್ರೆ. ಸರಿ ಗೈಸ್. ಇವಾಗ ಏನು ಇರಬಾರ್ದಲ್ಲಿ ನೀನು ಕಳ್ಸಿರೋದು. ಸರಿ ನೀನು ನೋಡಿ ನನಗೆ ಕೊಡ್ಬೇಕು ಇಲ್ಲ ಅಂದ್ರೆ ಪಕ್ಕ. ಎಷ್ಟು ಎಷ್ಟಾದ್ರೂ ಅದ್ರಲ್ಲಿರೋದು ಇಲ್ಲೇ ಐತೆ ತೋರಿಸು. ಗೈಸ್, ನಂದ್ರಲ್ಲಿ ಶೋ ಆಗ್ತೈದು ಕಳಿಸಿರೋದು, ಒಕ್ಕದ್ರಲ್ಲಿ ತೋರಿಸ್ತಾನೆ ಇಲ್ಲ ಅದು. ನಾನೇನ್ ಮಾಡ್ಬೇಕು? ನೀನೇನು ನೀನೇನೋ ಗೆಮಿಕ್ ಮಾಡಿಬಿಟ್ಟಿದ್ಯಾ ಅದರಲ್ಲಿ. ಗೂಗಲ್ ಪೇ ಚಪ್ಲಿ ಹೊಡಿತಾರೆ. ಗೈಸ್, ಎಲ್ಲಾದರೂ ಜಗಳ ಏನಾದರೂ ಆಯಿತು ಅಂದರೆ ಇಮಿಡಿಯೇಟ್ಲಿ ಮೆಸೇಜ್ ಹಾಕ್ರಿ. ಇಲ್ಲೊಬ್ಬ ಲೇಡಿ ಡಾನ್ನ ಕಳಿಸ್ತೀನಿ ನಾನು, ಕಮಿಷನ್ ಕಳಿಸ್. ಫೋನಲ್ಲ ಅವಾಜ್ ಹಾಕಿದ್ದು ಭಯರೇ ಬಿದ್ದೋಗ್ಬಿಟ್ಟಿದ್ದು ಪಾಪ ಹುಡುಗ ಯಾರೋ. ಅಯ್ಯೋ ಲೇಡಿ ಡಾನ್ ಅಕ್ಕ, ನೀನೊಂಥರ ಲೇಡಿ ಡಾನು. ನಂದೊಂದು ವೀಡಿಯೋ ಐತೆ, ಹಾಕ್ಬಿಟ್ರೆ ನಿಜವಾಗ್ಲೂ ಲೇಡಿ ಡಾನ್ ಅನ್ಕೊಬಿಡ್ತಾರೆ ನಿನ್ನ. ಏನಕ್ಕ ಕ್ಯಾಮ್ರಾ ಇಷ್ಟೊತ್ತು ಬೈದು ಬಿಡೋದು, ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸುಮ್ಮನಿರೋದು. ಸೋನು ಹಾಕಿದ್ರೆ ಕಾಸು ಇಸ್ಕೊತ ಇದ್ದೀನಿ ಗೈಸ್, ಸಾಲ ಒಂದು 50,000 ಬೇಡ ಅಂದ್ರೆ ತಗೋ ಅಂತೈತೆ. ಓಕೆ ಗೈಸ್, ನಾನು ಫೈನಲಿ ಕೆಲ್ಸಕ್ಕೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ನೀವು ವ್ಲಾಗ್ನ ನೋಡ್ದಂಗೆ ಅದು ಯಾರೂ ಅಲ್ಲ, ಸೊ ನಮ್ಮ ತಂಗಿ ಅವರು. ಏನಕ್ಕೆ ಬಂದವ್ರೆ, ಏನು ಕತೆ, ಏನು ವಿಷಯ, ಫೇಸ್ ರಿವೀಲ್ ಮಾಡ್ತಿರೋ ಇಲ್ಲೋ ಅಂತ ಡೌಟು, ಮುಖ ತೋರಿಸಿಲ್ಲ ಅನ್ನೋ ಕ್ವೆಶನ್ ಆಗ್ತಿರಂತನೂ ಗೊತ್ತು. ಬಟ್ ಇವಾಗ ಬೇಡ, ಮಾಡುವ. ಇನ್ನೊಂದು ವಾರ, ಒಂದು 15 ದಿನ ನೋಡೋಣ ಏನು ಕತೆ, ಏನು ಫೇಸ್ ರಿವೀಲ್ ಮಾಡೋದು ಬೇಡ ಅಂಥದ್ದೇನು. ಆಮೇಲೆ ರಿವೀಲ್ ಮಾಡ್ತೀನಿ. ಫೇಸ್ ರಿವೀಲ್ ಅಂದರೆ ಏನಿಲ್ಲ, ಫೇಸ್ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಬೇಡ, ನನ್ನ ಪ್ರಕಾರ ಇವಾಗ ಸದ್ಯಕ್ಕೆ ಬೇಡ. ಇನ್ನೊಂದು ವಾರ, ಒಂದು 15 ದಿನ ನೋಡೋಣ. ದೆನ್ ಆಮೇಲೆ ಏನು ಕತೆ, ಏನು ವಿಷಯ ಎಲ್ಲ ಸ್ವಲ್ಪ ತಿಳ್ಕೊಂಡು ದೆನ್ ನಿಮಗೆ ಫೇಸ್ನ ತೋರಿಸ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಇವತ್ತಿನ ಬ್ಲಾಗಲ್ಲಿ ಏನೂ ಇದ್ದಿಲ್ಲ. ಸೊ ಎನಿವೆ ಇರುತ್ತೆ, ಒಂದಲ್ಲ ಒಂದು ದಿನ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಗುವ, ಬಾಯ್ ಗೈಸ್. ಲೈಫಲ್ಲಿ ನಂಗೆ ಒಂದೇ ಒಂದು ಆಸೆ ಗೈಸ್, ನನಗೆ ಹರ್ಟ್ ಮಾಡೋರಿಗೆ ಕಾಲ ಹತ್ರ ಬೀಳ್ಸ್ಕೋಬೇಕು, ಕಾಲ ಹತ್ರ ಇಕ್ಕೋಬೇಕು ಅಂತ ನನಗೂ ಲೈಫಲ್ಲಿ ಒಂದೇ ಒಂದು ಆಸೆ. ಮಾಡೋಣ. ಆ್ಯಂಡ್ ಅದು ಬಿಟ್ಟರೆ ದೇವ್ರ ಹತ್ರ ನಾನು ಕೇಳೋದು ಒಂದೇ ಗೈಸ್, ನಾನು ಟೆಂಪಲ್ಗೆ ಹೋದಾಗೆಲ್ಲ ಕೇಳೋದು ನನ್ನ ದೇವ್ರ ಹತ್ರ ಒಂದೇ. ನನಗೆ ಬೇಜಾರು ಮಾಡಿದವ್ರಿಗೆ, ಅವಮಾನ ಮಾಡಿದವ್ರಿಗೆ ದೇವ್ರು ಚೆನ್ನಾಗಿ ಇಕ್ಕಿರಬೇಕು. ಬೇಗ ಅವ್ರನ್ನ ಕರ್ಕೋಬೇಡ್ದು, ಬೇಗ ಅವ್ರನ್ನ ಸಾಯಿಸ್ಬೇಡ್ದು. ಏನಕ್ಕಂದರೆ ಇನ್ನೂ ನೋಡಿಲ್ಲ ಗೈಸ್, ಇನ್ನೂ ಮಂಜು ಯಾರು ಅಂತ ಇನ್ನೂ ಅವ್ರಿಗೆ ತೋರಿಸ್ಬೇಕಲ್ಲ. ಮಂಜು ಅವಾಗ ಹೆಂಗಿದ್ದ ಮಾತಾಡೋಕ್ಕೆ ಅಂತ ಅವ್ರಿಗೆ ಗೊತ್ತು. ಸೊ ನೆಕ್ಸ್ಟು ನಾನು ಹೆಂಗೆ ಬದುಕ್ತೀನಿ ಅನ್ನೋದನ್ನ ಅವ್ರು ನೋಡಬೇಕಲ್ಲ. ಸೊ ಅವಾಗೂ ನನ್ನ ಬಗ್ಗೆ ಮಾತಾಡಬೇಕಲ್ಲ ಅವ್ರು ಇವ್ರ ಹತ್ರ. ನೋಡೋರು ಹಿಂಗಿದ್ದ, ಹಿಂಗಾಗ್ಬಿಟ್ಟ, ಅವಮಾನ ಮಾಡಿದವರೆಲ್ಲ ಒಂದಿನ ಮಾತಾಡಬೇಕಲ್ಲ ಗೈಸ್. ಅದಕ್ಕೇ ಮಾತಾಡಬೇಕು, ದೆನ್ ನೋಡಬೇಕು, ಹೆಂಗಿದ್ದ ಗುರು, ಹೆಂಗಾದ ಅಂತ. ಸೊ ಅದು ಎಲ್ಲ ನಿಮ್ಮ ಕೈಲಿರೋದು. ಐ ಹೋಪ್ ನೀವು ಗೈಸ್, ದೇವರಣೆಗೂ ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ. ಸೊ ಇನ್ನೇನು ಹೇಳಲ್ಲ, ನಿಮ್ಮ ಬಗ್ಗೆ ನಾನೇನು ಹೇಳಲ್ಲ ಗೈಸ್. ನನಗೆ ನಂಬಿಕೆ ಐತೆ ನಿಮ್ಮ ಮೇಲೆ. ನೀವು ಮಾಡೇ ನನ್ನ ಲೈಫ್ನ ನೀವೇ ಚೇಂಜ್ ಮಾಡ್ತೀರಂತ ನನಗೆ ನಂಬಿಕೆ ಐತೆ. ಸೊ ಆ ನಂಬಿಕೆ ನನಗೆ ಉಳಿಸ್ಕೊಂಡಿರ್ತೀನಿ ಅಷ್ಟೇ ಗೈಸ್. ಆ್ಯಂಡ್ ಅದು ಬಿಟ್ಟರೆ ಒಂದಲ್ಲ ಒಂದಿನ ಆನ್ಸರ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ತೀನಿ ಗೈಸ್, ಇಷ್ಟೆಲ್ಲ ನನ್ನ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ ಆಗೈತೆ. ನನ್ನ ಲೈಫ್ನೇ ಚೇಂಜ್ ಮಾಡ್ಕೊತ ನಿಮ್ಮಿಂದ ನನ್ನ ಲೈಫ್ನ ಏನೋ ಚೇಂಜ್ ಮಾಡ್ಕೊತೀನಿ ಅಂದರೆ ನಿಮ್ಮ ಮುಂದೆ ಏನು ಗೈಸ್ ನಾನು ಬಿಚ್ಚಿಕ್ಕೋದು.
ಮುಚ್ಚಿಕ್ಕೋದು ಎಲ್ಲ ಮುಚ್ಚಿಕ್ಕೋದು. ಸೊ ಒಂದಲ್ಲ ಒಂದು ದಿನ ನನ್ನ ಲೈಫಲ್ಲಿ ಏನೇನು ಆಗೋಯ್ತು ಏನೇನು ಗೊತ್ತೇನೋ. ಸೊ ಒಂದು ದಿನ ನಿಮ್ಗೆ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಬರುವ ಒಂದಲ್ಲ ಒಂದು ದಿನ ನಾನು ಬಂದೇ ಬರ್ತೀನಿ. ನಿಮ್ಮ ಮೇಲೆ ನಂಬಿಕೆ ಐತೆ, ನೀವು ಮಾಡ್ತೀರಾ. ಐ ಹೋಪ್ ನೀವು ಮಾಡ್ತೀರಾ. ಇದ್ರ ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಸಿಗುವ ಬಾಯ್. ಒಂದು ದಿನ ಆದಮೇಲೆ ಬೇರೆದನ್ನು ಹೇಳ್ತೀನಿ ನಾನು. ಸಿಗುವ ಬಾಯ್.